ಶಹಾಪುರ ತಾಲೂಕಿನ ದೋರನಹಳ್ಳಿಯಲ್ಲಿ ಬೃಹತ್ ಆಕಾರದ ನೀರಿನ ಟ್ಯಾಂಕ್ ಉದ್ಘಾಟನೆಗಿಂತ ಮುಂಚೆ ಸೋರುತ್ತಿರುವ ಆರೋಪ ಕೇಳಿಬರುತ್ತಿದೆ. ನೀರಿನ ಟ್ಯಾಂಕ್ ನಿರ್ಮಾಣ ಮಾಡಿದವರ ಮೇಲೆ ಕಠಿಣ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಸಮರ್ಪಕವಾಗಿ ಮಾಡಬೇಕೆಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆಗ್ರಹಿಸಿದರು. ಬ್ಯೂರೋ ರಿಪೋರ್ಟ್, ಚಂದ್ರಕಾಂತ್, ಶಹಾಪುರ್. ನೀವು ಚಾಲು ಮಾಡಿ ನನಗೆ ಗೊತ್ತಿಲ್ಲ. ಇವ್ರು ಆರಲ್ಲ ಊರವ್ರು ನೀವು ಇದನ್ನ ಮಾಡಿದ್ರೆ ನಮ್ದೇನು ಯಾರ ಬಿಟ್ಟೋಗ್ಯಾರ ಯಾರು ಹಿಡಿದಾರ ಮಾಡಿಲ್ಲ ಸರಿಯಾಗಿ ಅಂತ ಅಂದ್ರೆ ನನಗೆ ನಾನು ಹಿಂಗಾದ್ರೂ ತಪ್ಪಾಗ್ತದ ಅಂತ ಹೇಳಿ ಏನ್ ಮಾಡಿದೆ. ಈಗ ಇದು ಅದು ಎರಡು ಒಂದು 4-5 ದಿವಸ ಇದು ಪೈಪ್ ಲೈನ್ ಮನೆ ಮುಚ್ಚಿದಂಗ ಕಾಣ್ತದೆ. ಇದನ್ನು ಮನೆ ಬಿಚ್ಚಿರಿ. ಶಹಾಪುರ ತಾಲೂಕಿನಲ್ಲಿ ಹಿಂದೆ ಕುಡಿಯ ನೀರು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸೋರಿಕೆ ಆಗ್ತದಂತಕ್ಕಂಥದ್ದು ಆರೋಪ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತೇನದ ಅಧಿಕಾರಿಗಳೆಲ್ಲರ ಅಧಿಕಾರದ ದಂಡು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಒಂದು ವಾರದಲ್ಲಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದಕ್ಕೆ ನಾವೇನದ ಪ್ರತಿಭಟನೆ ಮಾಡ್ಬೇಕಂತಕ್ಕಂಥ ಎಚ್ಚರಿಕೆ ನೀಡಿದ್ವಿ. ವಾಪಸ್ ತೊಗೊಂಡ್ವಿ. ಈ ಒಂದು ವಾರದಾಗ ಏನೋ ಸರಿಪಡಿಸದಿದ್ದರೆ, ಶುದ್ಧ ನೀರು ಕುಡಿಯೋದಕ್ಕೆ ಸರಬರಾಜು ಮಾಡದಿದ್ದರೆ ಮತ್ತೆ ಅದೇ ರಸ್ತೆಯಲ್ಲಿ ನಿಂದ್ರಿಸಿ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತಿದ್ವಿ.